ವಿಷಯ ನನಗೂ ನನ್ನ ಹೆಂಡತಿಗೂ ಅಷ್ಟೇ ಗೊತ್ತಿತ್ತು. ನನ್ನ ಹೆಂಡತಿನ ಹೇಳ್ದಂಗೆ ಕೇಳ್ತಿದ್ಲು. ಆಕೆ ಅಮಾಯಕ್ಕೆ ಹೌದು, ಅದನ್ನು ನಾ ಯೂಸ್ ಮಾಡಿಕೊಂಡೆ. ನಾನೇನಾರ ಈಗ ದೇವಿಕನ್ ಮದುವೆ ಆದರೆ ನಾಳೆ ಮಕ್ಕಳಾಗಿಲ್ಲ ಅಂದ್ರೆ ನಂದ ಫಾಲ್ಟ್ ಅಂತ ಎಲ್ಲರಿಗೂ ಗೊತ್ತಾಗ್ತಿತ್ತು. ಅದಕ್ಕೆ ದೇವಿಕನ್ನ ಹಿಂಗೆ ಪ್ರೀತಿ ಮಾಡಿಕೊಂಡೇ ಹೋಗಬೇಕು, ಮನ್ಯಾಗ ಹೆಂಡತಿಯಾಗಿ ಈಕಿ ಇರಬೇಕು, ಈಕಿದ್ರೆ ನಮ್ಮವ್ವ ಖುಷಿ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನಮ್ಮವ್ಗೆ ಮಕ್ಕಳು ಬೇಕಾಗಿತ್ತು. ನನ್ನ ಹೊಟ್ಟೆಲೇ ಒಂದು ಕೂಸು ನೋಡ್ಬೇಕನ್ನೋದು ಆಕೆಗೆ ಭಾಳ ಮುಖ್ಯ ಇತ್ತು. ಅದ ಕಾರಣಕ್ಕನ ನಮ್ಮವ್ವ ಇನ್ನೊಂದು ಮದುವೆ ಮಾಡೋಕೊಂಟ್ಲು. ಅಲ್ಲೇ ಎಲ್ಲ ಗದ್ದಲಾಗಿದ್ದು. ಆದ್ರೆ ನನ್ನ ಹೆಂಡತಿದೇನೂ ತಪ್ಪಿಲ್ಲ, ಎಲ್ಲ ತಪ್ಪು ನಂದು. ಎಲ್ಲ ಸಮಸ್ಯೆ ಇರೋದು ನನಗೆ, ನನ್ನ ಹೆಂಡತಿಗಲ್ಲ. ನನ್ನ ಹುಳುಕು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ನಾ ಗಂಡಸಲ್ಲ ಅಂದ್ರೆ ನಂಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ್ರೆ ನಂಗೆಲ್ಲರೂ ಗಂಡಸಲ್ಲ ಅಂತ ಹೇಳಿ ಕೀಟ್ಲೆ ಮಾಡ್ತಾರೆ, ಕಿಂಡಲ್ ಮಾಡ್ತಾರೆ ಅನ್ನೋದೊಂದ ಕಾರಣಕ್ಕೆ ನಾನನ್ನು ಮುಚ್ಚಳಕ್ಕೋಸ್ಕರ ದೇವಿಕನ ಜೀವನದಾಗೂ ಆಟ ಆಡಿದೆ, ಇತ್ಲಾಗ ನನ್ನ ಹೆಂಡತಿ ಜೀವನದಾಗೂ ಆಟ ಆಡಿದೆ. ನನಗೀಗ ಗೊತ್ತಾಗಿತ್ತು ನಾ ಮಾಡಿದ ತಪ್ಪಂತ ಹೇಳಿ. ಪ್ರಿಯಾ, ನೀ ಹೇಳ್ದಂಗೆ ಎಲ್ಲನೂ ಒಪ್ಕೊಂಡೀನಿ. ದಯವಿಟ್ಟು ಎಲ್ಲನೂ ಕ್ಷಮಿಸಿ ಬಂದು ನನ್ನ ಜೊತೆ ಜೀವನ ಮಾಡು ಪ್ರಿಯಾ, ನನ್ನ ಜೊತೆ ಜೀವನ ಮಾಡು. ಕಳ್ಸೋದಿಲ್ಲಪ್ಪ, ಕಳ್ಸೋದಿಲ್ಲ. ನನ್ನ ಮಗಳು ಬರೋದಲ್ಲ. ನನ್ನ ಮಗಳು ನಿನ್ನ ಜೊತೆ ಬಾಳೆ ಮಾಡಕ್ಕೆ ವಾಪಸ್ ಬರಲ್ಲ. ಅಲ್ಲಪ್ಪ, ನಾನು ಫೋನ್ ಮಾಡಿ ನಿಮ್ಮ ಮಾವರು ಫೋನ್ ಮಾಡ್ಯಾರ, ಬರ್ರಿ ಒಮ್ಮೆ ತೋರಿಸ್ಕೊರಿ. ಆಗಲೇ ಇಷ್ಟು ವರ್ಷ ಆಗೈತೆ ಮದುವೆ ಆಗಿ, ಯಾಕೆ ಏನ ಮಕ್ಕಳಾಗೋಲ್ವು, ಬರ್ರಿ ನಮ್ಮ ಹುಡುಗಿ ತೋರಿಸಿವಿ, ಬರ್ರಿ ಒಮ್ಮೆ ತೋರಿಸ್ಕೊಂಡು ಹೋಗ್ರಿ. ಡಾಕ್ಟ್ರನು ಅದನ್ನ ಅಂದಾರ, ನೋಡವ ತಂಗಿ ನಿನಗೇನು ತೊಂದರೆ ಇಲ್ಲ, ನಿನ್ನ ಗಂಡನು ಬಾ ಅನ್ನು ನೋಡುನು, ಏನು ಸಮಸ್ಯೆ ಕೇಳುನು, ಬಾ ಅನ್ನು ನಾವು ಬರ್ರಿ ಅಂದ್ರೆ ನೀನು ಏನಂದಿ? ನನಗೇನು ಸಮಸ್ಯೆ ಇಲ್ಲ, ನಿಮ್ಮ ಮಗಳನ್ನ ತೋರಿಸಿ ಕಳಿಸ್ರಿ, ನಾನು ಬರೋದು ಹರ್ಕತ್ತಿಲ್ಲ ಅಂದಿ. ಒಮ್ಮೆರ ಬಂದೆ, ಆಕಿ ಬೆನ್ನೆಲುಬಾಗಿ ನಿಂತೆ, ಆಕಿಗೆ ಸಪೋರ್ಟ್ ಮಾಡಿದೆ. ಈಗ ಬಂದು ಕಾಲು ಹಿಡ್ಕೊತೀನಿ ಹಂಗೆ ಹಿಂಗೆ ನಾಟಕ ಮಾಡ್ತೀಯಲ್ಲ, ಏನನ್ನ ನಂಬಿರ್ಬೇಕು ನನ್ನ ಮಗಳು ನಿಂದ? ಮತ್ತೆ ನಾವು ಏನು ನೋಡಿ ಕಳಿಸ್ಬೇಕು ನಿಂದ? ಇಷ್ಟೆಲ್ಲ ನನ್ನ ಮಗಳಿಗೆ ಅನ್ಯಾಯ ಮಾಡಿ, ನನ್ನ ಮಗಳ ಕಣ್ಣೀರು ಕೂಳು ಏಕ್ ಮಾಡಿ ತಿನ್ನಂಗೆ ಮಾಡಿ, ದಿನಾನು ಕಣ್ಣೀರ ಕೈ ತೊಳೆಯಕತ್ತ ನನ್ನ ಮಗಳು. ಹತ್ತಿರ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ, ನನ್ನ ತಪ್ಪಿನರು ನನಗಾಗೈತಿ. ಬೇಡಪ್ಪ ಬೇಡ, ನನ್ನ ಮಗಳಿಗೆ ಹೆಂಗ ಚಂದಾಗ ಐತಿ ಮನ್ಯಾಗ ನನ್ನ ಕಣ್ಣು ಮುಂದೆ ಬರಿಕೆಂಡ, ನಿನ್ನ ಮನೆ ಕಳಿಸಿದೆ ಅಂದ್ರೆ ನೀ ಏನು ಮಾಡ್ತಿ ಅಂತಂದು ದಿನಾ ಒಂದಕ್ಕೂ ಎಲ್ಲಿ ಹೊಡೆದ್ನ ಎಲ್ಲಿ ಬಡ್ದ್ನ, ಊಟ ಹಾಕಿದ್ನ ಇಲ್ಲ, ಅವ್ರ ಅತ್ತೆ ಏನಂದ್ಲ ಏನ, ಅವ್ರ ನೆಗೆ ನೀನಂದ್ಲ ಏನ, 3 ದಿನಕ್ಕೊಂದ್ಸರಿ ಅದನ್ನ ನನಗೆ ಯೋಚನೆ ಮಾಡಿ ನನಗೆ ಜಡ್ ಸೇರ್ಕೊಂಡು ಹೋಗ್ಯಮ್ಮ ದೇವದಾಗ. ಬೇಡ, ನನ್ನ ಮಗಳು ನನ್ನ ಕಣ್ಣು ಮುಂದೆ ಇರಲಿ, ನಾವಿರೋವರೆಗೂ ಸಾಕ್ತೀವಿ, ಮುಂದೆ ದೇವ್ರಿಟ್ಟಂಗಾಲಿ ಹೋಗ್ಬಿಡ್ರಿ ನೀವು ತಾಯಿ ಮಗನು. ಬೇಡ ನಿಮ್ಮ ಸವಾಸ ನಮಗೆ ವಾಪಸ್ ಬೇಡಪ್ಪ. ನಾವೀಗ ತಗ ನಮ್ಮ ಇದಕ್ಕೆ ಕೊಡ್ತೀವಿ, ನಾವು ದೀಪಕ್ಕೆ ಕೊಡ್ಬೇಕಂತ ನಿರ್ಧಾರ ಮಾಡೀವಿ, ನಾವೆಲ್ಲ ಕೊಡ್ತೀವಿ. ನೀ ನಡಿ ಇನ್ನ ಒಂದಿಟ್ಟು ತಡಿತೇನವ ಸವಿತಾ. ಯಕ್ಕ ಇತ್ತಂದು ನಿನಗೆ ಗೊತ್ತಿಲ್ಲ ಬೇತಂದು ನಾಟಕನ ಭಾಳ ಕಲಾಕಾರದನವ. ಈಗ ನೀನು ಈ ಮಾತು ಹೇಳಕತ್ತೀಯಲ್ಲಪ್ಪ, ನೀನೇಂತಿಗೆ ತಪ್ಪಾತು, ನಿಮ್ಮ ಅತ್ತಿಗೆ ನಿಮ್ಮ ಮಾವಗ ಎಲ್ಲರ ಮುಂದೆ ಕ್ಷಮೆ ಕೇಳ್ದಿ, ನಿಜ ಹೇಳ್ದಿ, ಇದನ್ನ ಏನು ನೀನು ಮನಸ್ಪೂರ್ವಕವಾಗಿ ಹೇಳಕತ್ತೀಯ ಅಥವಾ ಯಾರು ನಿನಗೆ ಬಲವಂತ ಮಾಡಿ ಹೇಳ್ಸಕತ್ತಾರ? ಮತ್ತೆ ಅಮ್ಮರ, ನಾನು ನನಗೆ ಮಕ್ಕಳಾಗಲ್ಲ ಅಂತಂದು ಎಲ್ಲರ ಮುಂದೆ ನಿಂತ್ಕೊಂಡು ನನ್ನ ಬಗ್ಗೆ ನಾನಾ ಇಷ್ಟು ದಿನ ಗುಟ್ಟ ಕಾಪಾಡ್ಕೊಂಡು ಬಂದ ಸತ್ಯನ ಎಲ್ಲರ ಮುಂದೆ ಹೇಳ್ತೀನಿ ಅಂದ್ರೆ ಪಶ್ಚಾತ್ತಾಪದಿಂದ ಹೇಳಕತ್ತೀನಿ ಅಂತ ಅನ್ಕೋತೀರಾ, ಏನು ನಾಟಕ ಮಾಡಕತ್ತೀನಿ ಅಂತ ಅನ್ಕೋತೀರಾ? ನೀವ ಹೇಳ್ರಿ. ಇದು ಪಾಯಿಂಟ ಮತ್ತು ನಿನ್ನ ಮಾತು. ಒಂದು ಕೆಲಸ ಮಾಡು, ಹೋಗು ಅಲ್ಲೊಂದು ಕೊನೆಗೆ ಕುಂದ್ರು, ಅದೇನು ಮಾಡ್ತೀಯೋ ಏನು ಮಾತಾಡ್ತೀಯೋ ಕೊಡ್ತೀನಿ ನಿನಗೆ. ನಾನು ನಿನಗೆ ಕರೆಕ್ಟ್ ಒಂದು ಅರ್ಧ ತಾಸು ನಿನಗೆ ಟೈಮ್ ಕೊಡ್ತೀನಿ. ನೀನು ನಿಮ್ಮ ಅವನು ಕರ್ಕೊಂಡು ಹೋಗ್ತಕ್ಕದಲ್ಲ ಒಳಗೆ, ನೀವು ಒಬ್ಬವನ್ನ ಹೋಗಿ ಅದೇನು ಮಾತಾಡ್ತೀಯೋ ಮಾತಾಡ್ಕೊ. ನೀನು ಹೆಂಡತಿ ಬರ್ತಾಳ ಅಂದ್ರೆ ನಮ್ದು ಈ ಮನೆಗೆ ಯಾರ್ದು ತಕ್ಕರದಿಲ್ಲ. ಏನಂತೀರಿ ಮತ್ತು ಅಣ್ಣರ? ನಮ್ಮ ಪ್ರಿಯಾ ಹೆಂಗಂತಾಳೆ ಹಂಗ್ರಿ. ಇದುವರೆಗೂ ನಾನು ನನ್ನ ಮಗಳಿಗೆ ಎದಕ್ಕೂ ಬೇಡ ಅಂದಿಲ್ಲ. ಆದರೆ ಒಂದು ಏನು ತಪ್ಪು ಮಾಡಿದೆ ಅಂದ್ರೆ ಒಂದಿಷ್ಟು ನೋಡಿ ಮಾಡಿ ಮದುವೆ ಮಾಡಬೇಕಿತ್ತು. ಮತ್ತು ನಾನು ಹೊಟ್ಟೆ ಹೋಗಿರಂಗಿಲ್ಲ ನೋಡ್ರಿ, ಆದರೂ ಆಗೈತ್ರಿ ನೋಡ್ರಿ. ನೀವು ಹೆಂಗಂತೀರ, ಆಕೆ ಹೆಂಗಂತಾಳ ಹಂಗೆ. ಬೇಡ್ರಿ ಬೇಡ, ನಿಮಗೆ ಗೊತ್ತಾಗೋದಿಲ್ಲ. ಇಷ್ಟು ದಿನ ನಾನು ನನ್ನ ಮಗಳು ಎಲ್ಲಿರ್ಬೇಕಲ್ಲಿರಲಿ ಅಂತಿದ್ದೆ. ಆದರೆ ಈಗ ನನಗೆಲ್ಲ ಗೊತ್ತಾದ್ಮ್ಯಾಗ ಬೇಡ ಮರ್ರೇ ಬೇಡ ಅಂದ್ರೆ ಬೇಡ ಅಷ್ಟ. ಸವಿತಾ ನೋಡು, ಗಂಡ ಹೆಂಡತಿ ಸಂಬಂಧ ಸುಮ್ಮನೆ ಅಲ್ಲದು. ಏನು ಈಗ ಆಕಿ ಒಪ್ಕೊಂಡು ಅವಂಗ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ. ಏನು ಎಲ್ಲ ಒಪ್ಕೊಂಡು ಇಷ್ಟು ಮಂದಿ ನಡುವೆ ಸತ್ಯ ಹೇಳಕತ್ತಾನ. ನೋಡೋಣ, ಆಕೆ ಒಪ್ಕೊಂಡ್ಲು ಅಂದ್ರೆ ನಾನು ಕಳಿಸ್ತೀನಿ, ಆಮೇಲೆ ಮಾತಾಡೋಣ ಕೂತ್ಕೊಂಡು. ಅವರಿಬ್ಬರು ಮಾತಾಡಲಿ ಬಿಡು. ಈಗ ತಪ್ಪಾಗಿರೋದೇ ಇಲ್ಲಿ. ನಾವಾದ್ರೂ ಅವರಿಬ್ಬರನ್ನು ಗಂಡ ಹೆಂಡತಿನ ಕೂತ್ಕೊಂಡು ಮಾತಾಡೋಕೆ ಬಿಡಲಿಲ್ಲ, ಅಲ್ಲಿ ಆದ್ರೂ ಅವ್ರವ್ವ ಅವ್ರ ಅಣ್ಣ ಅವ್ರು ಯಾರೋ ಅವರಿಬ್ಬರನ್ನು ಗಂಡ ಹೆಂಡತಿನ ಚಂದಾಗಿ ಇರಕ್ಕೆ ಬಿಟ್ಟಿಲ್ಲ.
ಈಗ ಏನು ಮಾತಾಡ್ತಾರ ಮಾತಾಡ್ಕೊಳ್ಳಿ, ನೋಡೋಣ ಮುಂದೆ ಏನಾಗುತ್ತೆ. ಆಕಿ ಹ್ಞೂ ಅಂದ್ಲಂದ್ರೆ ಹೋಗ್ಲಿ, ಬೇಡ ಅಂದ್ಲಂದ್ರೆ ತಾಕೀತು ಮಾಡಿ ಎಲ್ಲ ಮಾಡೇ ಕಳ್ಸಕ್ಕೆ ಬರುತ್ತಾ. ಬೇಚಾರ ಬೇಡ, ಸಮಾಧಾನ ಮಾಡ್ಕೊ. ನೋಡಪ್ಪ ರಾಜು, ಕರ್ಕೊಂಡು ಹೋಗಿ ನೀನು ಹಿಂತಿನ ಮಾತಾಡು. ಯಕ್ಕ ನಿಂತಾಳಲ್ಲಿಕಿ ನಮ್ಮ ಪ್ರಿಯ ಅತ್ತಿ ಅನಿಸ್ಕೊಂಡಾಕಿ ತುಸು ನೀರಾಗ ಮುಳುಗದಲ್ಲವಾ, ಕಮ್ಮಿ ಕಮ್ಮಿ ಕಾಟ ಕೊಟ್ಟಿಲ್ಲಕ್ಕಿ ನನ್ನ ಮಗಳಿಗೆ. ಮತ ಹೆಂಗಕ್ಕಿ ಕೈಯಾಗ ನಾ ಕೊಡ್ಲಿ ನನ್ನ ಮಗಳನ್ನ? ಯಕ್ಕ ನೀನೇನು ನ್ಯಾಯ ಹೇಳ್ತಿ ಅಂದ್ರೆ ವಾಪಸ್ ಅದ ನರ್ಕಕ್ಕೆ ನೂಕ್ಬೇಕಂತಿಯಲ್ಲ ನನ್ನ ಮಗಳನ್ನ, ನಿನಗ ನ್ಯಾಯ ಏನಿದೆ? ಹೌದು ಬೇ ದೊಡ್ಡವ, ಬೇಡ. ನನ್ನ ತಂಗಿ ನನ್ನ ಮನೆಯಾಗ ಇರ್ತಾಳ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನಾವು ನೋಡ್ಕೊಂತೀವಿ. ನಾನಂತರೂ ಸಾಯೋವರೆಗೂ ನನ್ನ ತಂಗಿ ನೋಡ್ಕೊತೀನಿ ನೋಡ್ಬೇ ನಾನು. ನೋಡ್ಕೊಪ್ಪ, ನೀನೇನು ಬ್ಯಾಡ ಅನ್ನೋದಿಲ್ಲ. ನಿನ್ನ ತಂಗಿ ನಿನ್ನ ಮನೆಗೆ ಕಷ್ಟ ಅಂತ ಬಂದ್ಲು ಅಂದ್ರೆ ಆಕೆ ಬಾಯಿ ತೆಗೆದು ಕೇಳೋಕ್ಕಿಂತ ಮುಂಚೆಗೆ ಆಕೆಗೆ ಸಹಾಯ ಮಾಡು. ಅದು ಅಣ್ಣನ ಕರ್ತವ್ಯನೋ ಆಗುತ್ತೆ, ನಾ ಒಪ್ಕೋತೀನಿ. ಆದ್ರೆ ಬೇಡ, ದುಡುಕ್ಬೇಡ್ರಿ. ಹೌದು, ಈಗ ಯಾರ ನೋಡಿಯಲ್ಲ ಆ ಹುಡುಗ ಚಲೋನೂ ಇರ್ಬೋದು, ಗುಣದಾಗ ಇವನ್ಗೇನು ಎಲ್ಲದ್ರಾಗೂ ಮೇಲಾಗಿರ್ಬೋದು. ಆದ್ರೂ ನಾನು ಬೇರೆ ಹುಡುಗಿರ್ತಾರ ಅವ ಅಷ್ಟು ಕಷ್ಟ ಕೊಟ್ಟರು ಈಗ ಒಂದೀಟೇನೋ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಯಾರು ನಿಂದ್ರೋದಿಲ್ಲ. ಈಗ ಈಗಿನ ಕಾಲದ ಹುಡುಗಿಯಾರು ಮನ್ಯಾಗ ಹಂಗೇನು ನಮ್ಮ ಪ್ರಿಯ ಆಗಿದ್ಲು ಅಂದಿದ್ರೆ ನಾನು ಆತಪ್ಪ ಹಂಗೆ ಮಾಡುವಂತಿದ್ದೆ. ಆದ್ರೆ ನಮ್ಮ ಪ್ರಿಯ ಈಗ್ಲೂ ಗಂಡ ಅಂತಾಳೆ. ಈಗ ನಾನೆಲ್ಲ ಈಗ ಆತಗ ಹೆಚ್ಚು ಕಮ್ಮಿ ಆಗೈತನತ್ಲಿಗೆ ದವಾಖಾನೆಗೆ ಹಾಕಿ ಚಿಂತೆ ಮಾಡಿದ್ದು, ಮನೆಗೆ ಬಂದು ಚಿಂತೆ ಮಾಡಿದ್ದು, ದೇವ್ರ ಮುಂದೆ ಕುತ್ಕೊಂಡು ಹತ್ತಿದ್ದು, ಇವನ್ನೆಲ್ಲ ನೋಡಿದಾಗ ಆಕೆ ಗಂಡನ ಬಿಟ್ಟು ಆಕೆಗೆ ಇರೋಕ್ಕಾಗಲ್ಲ ಅಂತ ನನಗೆ ಗೊತ್ತಾಗೈತೆ. ಪಶ್ಚಾತ್ತಾಪ ಆಗಿ ಈಕೆ ಎಷ್ಟು ಪ್ರೀತಿ ಮಾಡ್ತಾಳೆ, ಅದ್ರ 100% ಅವ ಪ್ರೀತಿ ಮಾಡ್ತಾನಂದಾಗ ಅವ್ರ ಜೊತೆಗೆ ಕಳಿಸಿದ್ರೆ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ಇದು ಪೂರಾ ಪ್ರಿಯನ್ ಮ್ಯಾಗ ಬಿಟ್ಬಿಡೋಣ. ನಾವ್ಯಾರು ನಿರ್ಧಾರ ತೊಗೊಂಡು ಡಿಸೈಡ್ ಮಾಡಕ್ಕೆ ನಾವು ಯಾರು? ಅವರಿಬ್ರು ಗಂಡ ಹೆಂಡತಿ ಚೆನ್ನಾಗಿರೋರು, ನೋಡೋಣ ಮುಂದೆ ಏನಾಗುತ್ತೆ. ಇಲ್ಲಿ ಬಿಡ ಅಕ್ಕ, ನನಗೆ ಇದು ಮನ್ಸಿಗಿಲ್ಲ, ನಾನು ಕಳಿಸೋದಿಲ್ಲ ನನ್ನ ಮಗಳನ್ನ. ಆತವ ನಿನ್ನ ಮಗಳು, ನೀ ಹಿಡ್ದಿದ್ದಿ, ನಾನೇನು ನೀ ಬಾ ಒಂದಿಟ್ಟು ನ್ಯಾಯ ಮಾಡು ಅಂದು ಹೇಳ್ತೀನಿ ಅಂತ ಬಂದೆ. ಬೇಡ ಅಂದ್ರೆ ಮತ್ತೆ ಹೋಗ್ತೀನಿ, ಇನ್ನೇನು ಮಾಡಲಿ. ಆಯ್ತು, ಹಂಗಂದ್ರೆ ನಿನ್ನ ಮಗಳು ಮನೆಗೆ ಇಟ್ಟಕ್ಕೋದ್ರು, ನಾನು ಬೇಡ ಅನ್ನೋದಲ್ಲ. ಅಯ್ಯಯ್ಯೋ, ನಿಮ್ಗೇನ್ರಿ ಬಂತ? ಸರಿ, ನೀವೇನು ನನ್ನ ಕಾಲೆಲ್ಲ ಮುಟ್ಕೊಂತ ಅಸಹ್ಯ. ತಪ್ಪೇನಿಲ್ರಿ ಸವಿತಕ್ಕರ, ತಪ್ಪೇನಿಲ್ರಿ. ನಾ ಮಾಡಿರೋದ ಅಂತ ಕೆಲಸ ಐತ್ರಿ. ನೋಡ್ರಿ, ನನ್ನ ಮಗ ಈಗ ಸಾಯಕೊಂಟಾನ. ಹೌದು, ನಿಮ್ಮ ಮಗಳು ವಾಪಸ್ ಕಂಪ್ಲೇಂಟ್ ತಗೊಂಡ್ಲ, ಒಂದು ಕೆಲಸನೂ ಬರುತ್ತಾ. ಆದ್ರೆ ನನಗೂ ಅರ್ಥ ಆಗೈತ್ರಿ, ನಮ್ಮ ಪ್ರಿಯಾನಂತಾಕಿ ಮತ್ತೆ ಇನ್ನೊಬ್ಬ ಸೊಸಿ ನನಗೆ ಸಿಗೋದಲ್ರಿ. ಇನ್ಯಾವತ್ತೂ ನಾನು ಈ ಥರ ಮಾಡಲ್ಲ. ನನಗೆ ಹೆಣ್ಮಕ್ಳಿಲ್ಲಲ್ಲ, ನಾ ಇನ್ನು ಮ್ಯಾಗ ನಿಮ್ಮ ಮಗಳನ್ನ ನನ್ನ ಮಗಳು ಅನ್ನೋ ದೃಷ್ಟಿಯಾಗಿ ನೋಡ್ತೀನಿ. ನಾನು ಬೇಕಾದ್ರೆ ಬರೆದು ಕೊಡ್ತೀನಿ. ಏನಾರ ಹೆಚ್ಚು ಕಮ್ಮಿ ಆಗಿ ಏನೋ ಆತಂದ್ರೂ ಬೇಕಾದ್ರೆ ನೀವು ಬಂದು ನನ್ನನ್ನು ಕೇಳ್ರಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರಿ. ಅದು ಏನಾದ್ರೂ ನಾನು ಅನ್ಭವಿಸಕ್ಕೆ ತಯಾರದೀನಿ ರೆಕ್ಕರ. ಹಂಗೆ ಅನ್ಬೇಡ್ರಿ, ದೂರ ಮಾಡಬೇಡ್ರಿ. ಅಕ್ಕರ ಆತ್ರಿ, ಅವರಿಬ್ಬರು ಮಾತಾಡ್ಕೊಂಡು ಬರಲಿ. ನನ್ನ ಮಗಳು ಏನು ನಿರ್ಧಾರ ತಗೋತಾಳೆ ಅದ್ರ ಮೇಲೆ ಎಲ್ಲಾನು ನಾವು ನಿರ್ಧಾರ ಮಾಡೋಣಂತ. ದಯವಿಟ್ಟು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ರಿ, ಅವರಿಬ್ಬರು ಮಾತಾಡ್ಕೊಂಡು ಬರಲಿ. ಆಕೆ ಒಪ್ಕೊಂಡ್ರು ನಾನು ನನ್ನ ಮಗಳನ್ನ ಕಳಿಸಲ್ಲ, ಇವ್ರ ಮನೆಗೆ ಅಂದ್ರೆ ಕಳಿಸಲ್ಲ ರೀ, ಏನ ಅಂತಾರಲ್ಲ. ಹೌದಪ್ಪ, ನನಗೂ ಇದು ಇಷ್ಟ ಇಲ್ಲ. ನಮ್ಮ ತಂಗಿ ನನ್ನ ಕಣ್ಣು ಮುಂದಿರಲಿ ಅಷ್ಟೇನಾರ ಇವ್ರಿಗೆ ಅಷ್ಟಿತ್ತಂದ್ರೆ ಮಗಳು ಅಳಿಯ ಇರ್ಬೇಕು, ಮಗ ಅಳಿಯ ಇರ್ಬೇಕು ಜೊತೆಗೆ ಅಂತಿತ್ತು ಅಂದ್ರೆ ನಮ್ಮ ಮನೆಗನ ಇರಲಿ ರಾಜು. ನಮ್ಮ ಮನೆಗಿಂದನ ಈಕಿ ನಮ್ಮ ಮನೆಗಿರ್ಲಿ, ರಾಜು ನಮ್ಮ ಮನೆಗಿರ್ಲಿ. ಬಿಡ್ತಾರನ್ನ ಕೇಳಿ ಇವರು. ಬಿಡ್ತೀನಪ್ಪ, ಬಿಡ್ತೀನಿ. ನಾನೇಗೆ ಬಿಡೋದಿಲ್ಲ, ಬಿಡ್ತೀನಿ. ನನಗೊಂದೀಟು ಒಂದು ತುತ್ತು ಕೂಳು ಎಲ್ಲರ ಯಾರ ಹಾಕಲ್ಲ, ನಿಟ್ಟು ಬಿಡ್ರಿ. ನನಗೇನು ತೊಂದ್ರೆ ಇಲ್ಲ. ಯಾವ್ದಾರ ಒಂದು ಅನಾಥಾಶ್ರಮದಾಗ ಇರ್ತೀನಿ, ಅವರಿಬ್ರು ಚಂದಿರಲಿ ಗಂಡ ಎಂತಿ. ಇರ್ತೀನಿ. ನನ್ನ ಮಗ ಇಲ್ಲೇ ಇರಲಿ. ಆಕೆ ಒಪ್ಕೊಂಡ್ಲು ಅಂದ್ರೆ ನನ್ನ ಮಗನ ಬೇಕಾದ್ರೆ ಇಲ್ಲೇ ಬಿಟ್ಟೋಕ್ಕಿನ. ಯಪ್ಪ, ನಾನು ಬಿಟ್ಟೋಕ್ಕಿನಿ. ನಾವು ಮಾಡಿದ್ನ ಉಂಡಿವ ತಮ್ಮ, ನಾವು ಮಾಡಿದ್ನ ಉಂಡಿವಿ. ಏನು, ನಿಮ್ಮ ಮಗನ ಇಲ್ಲೇ ಬಿಡ್ತೀರಾ? ನಾವು ಇಲ್ಲೇ ಇಟ್ಕೋಬೋದಾ? ನಮ್ಮ ಮಗಳ ಜೊತೆಗೆ ಇಲ್ಲೇ ಇರ್ಬೋದಲ್ಲ ನಿಮ್ಮ ಮಗ? ನಾವು ಮತ್ತೆ ತೋರಿಸಿ ಮಕ್ಕಳ ಮಾಡಿ ಇಲ್ಲೇ ಇಟ್ಕೋತೀವಿ. ನಡೀತೈತ ನಿಮಗ? ಹ್ಞೂನ್ರಿ, ನಡೀತೈತೆ. ಬೇಡ, ಅಷ್ಟು ಕಲ್ಲು ಮನಸ್ಸು ಮಾಡಬೇಡ. ನಿನಗೂ 3 ಗಂಡು ಮಕ್ಕಳದವು. ತಾಯಿ ಮಕ್ಕಳು ದೂರ ಮಾಡಿದ ಪಾಪ ಕಟ್ಕೋಬೇಡಲೇ ಸವಿತಾ, ಕಟ್ಕೋಬೇಡ. ಯಾಕ ನನಗಿರಕಿ ಒಬ್ಬಕ್ಕೆ ಹೆಣ್ಮಗಳು ಒಂದು ಹೆಣ್ಣು ಹಿಡ್ದಿನಿ ನಾನು. ಅದು ಬಂಗಾರದಂಗೆ ಸಾಕಿ ಗಿಡಗನ ಕೈಯ ಕೊಟ್ಟಂಗಾಗೈತೆ. ಯಾಕ ಇದ್ರಿ ಆಕೆ ಒಪ್ಕೊಂಡ್ಲ ಅಂದ್ರೆ ಬೇಕಾರೆ ನಾನು ಈ ಕಂಡೀಷನಿಗೆ ಒಪ್ಕೋತೀನಿ ನೋಡು. ನನ್ನ ಮನ್ಯಾಗನ ಇರಲಿ ಅವ ರಾಜು. ಹೆಂಗೂ ಈಗ ತೋರ್ಸಕ ಮಾಡಕ್ಕೆ ಜೊತೆಗೆ ಬೇಕಾ? ಇರ್ಲಿ ಹಿಂಗ ಒಟ್ಟು ನನ್ನ ಮಗ ನನ್ನ ಸೊಸೆ ಚಂದಿರಲಿ. ನಾ ಈಗ ಬೇಕಾದ್ರೆ ಹೋಗ್ತೀನಿ ನಾನು. ನಿಂದಿರಿ ನೀವು ಎಲ್ಲೊಂಟ್ರಿ ಅಕ್ಕಾರ? ನನ್ನ ಮಗನ ಕಣ್ಣು ಮುಂದೆ ಅವ್ನು ಬಿಟ್ಟು ಇರೋಕ್ಕಾಗಲ್ರಿ. ದೊಡ್ಡವ ಏಟವಂತೂ ಹಾಕ್ತಾನ, ಅವನ ಜೊತೆಗೆ ಇರ್ತೀನಿ, ನಡೀತೈತೆ. ಖರೇನ ನನಗೆ ಅವಂಗ ಹಿಂಗಪ್ಪ ಅಂತ ಹೇಳಿ ಹೋಗಕ್ಕೆ ನನಗೆ ಆಗೋದಿಲ್ಲ.
ಅದಕ್ಕೆ ಅವ ಬರತ್ಲಿಗೆ ನಾನು ಇರೋದಿಲ್ಲ. ಹಂಗಾರ ನೀವು ಒಪ್ಕೊಂಡು ಇರ್ರಿ ಇರ್ರಿ. ಬ್ಯಾಡ ತಡ್ರಿ, ಹೋಗ್ಬೇಡ್ರಿ ಅಕ್ಕಾರ, ದುಡುಕ್ಬೇಡ್ರಿ. ಅವರಿಬ್ಬರು ಮಾತಾಡ್ಕೊಂಡು ಬರಲಿ. ನಮ್ಮ ಪ್ರಿಯಾ ಏನು ನಿರ್ಧಾರ ತೊಗೊಂಡಾಳ ಅನ್ನೋದ್ರ ಮ್ಯಾಗ ಆಮೇಲೆ ಆಕಿನ ಕೇಳಿ ನಿಮ್ಮ ಮನೆಗೆ ಆಕೆ ಬರ್ತಾಳೋ ಆ ರಾಜುನ ಇಲ್ಲಿರ್ತಾನ ಅನ್ನೋದನ್ನ ನಾವು ನಿರ್ಧಾರ ಮಾಡೋಣಂತ. ಈಗಿರ್ರಿ, ಒಂದು ನಿಮಿಷ ಇರ್ರಿ.